ನಮಸ್ಕಾರ ಫ್ರೆಂಡ್ಸ್, ನಾನು ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಲೀಡರ್ ಆದಂಥ ನಿಮ್ಮ ಪ್ರಕಾಶ್ ಅಣ್ಣರ ತೋಟದಲ್ಲಿದ್ದೀವಿ ಇವತ್ತು. ಪ್ರಕಾಶ್ ಅಣ್ಣರು ನಾವು ಹೇಳಿದ ರೀತಿಯಾಗಿ ನಮ್ಮದು ಸ್ಪ್ರೇ ಮತ್ತು ಡ್ರಂಚಿಂಗ್ ಮಾಡಿ ಉತ್ತಮವಾದ ಒಂದು ಬೆಳೆ ತೊಗೊಂಡಿದ್ದಾರೆ. ಭಾಳ ಖುಷಿ ವಿಚಾರ ನಮ್ಗೆ ಇವತ್ತು. ನಾವು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ, ಏನೇನು ಡ್ರಂಚಿಂಗ್ ಮಾಡಿದ್ರು, ಏನು ಸ್ಪ್ರೇ ಮಾಡಿದ್ರು, ಮತ್ತು ಹಿಂದೆ ಹೆಂಗಿತ್ತು ತೋಟ, ಈಗ ಹೆಂಗಿದೆ ಅಂತೇಳಿ ಅವ್ರನ್ನ ಕೇಳೋಣ. ನಮಸ್ಕಾರ ಪ್ರಕಾಶ್, ನೀವು ಏನೇನು ಇದಕ್ಕೆ ಡ್ರಂಚಿಂಗ್ ಮತ್ತು ಸ್ಪ್ರೇ ಕೊಟ್ರಿ, ಮತ್ತು ಏನು ಹೇಳಕ್ಕೆ ಬಯಸ್ತೀರಿ ಒಂದೆರಡು ಮಾತಲ್ಲಿ? ಸರ್, ನಮ್ಮ ಇದಕ್ಕೆ ಸ್ಪ್ರೇ ಸ್ಟಿಮ್ ರಿಚ್ಚು ಮತ್ತು ರ್ಯಾಪಪ್ಪು ಬಯೋ99 3 ಸ್ಪ್ರೇ ಮೆಟೀರಿಯಲ್ಸ್ ಸ್ಪ್ರೇ ಕೊಟ್ಟೆ ಸರ್. ಟ್ರಂಚಿಂಗಿಗೆ ಸೇತು, ವ್ಯಾಮು, ಜಿಂಕು, NPK ಇವನ್ನ ನಾನು ಟ್ರಂಚಿಂಗ್ ಕೊಟ್ಟಿನಿ ಸರ್ ನಮ್ಮ ತೋಟಕ್ಕೆ. ಎಷ್ಟು ಸಾರಿ ಸ್ಪ್ರೇ ಮಾಡಿದ್ರಿ, ಎಷ್ಟು ಸಾರಿ ಟ್ರಂಚಿಂಗ್ ಮಾಡಿರಿ ಇಲ್ಲಿವರೆಗೂ? ನಾವು 2 ಸಲ ಸ್ಪ್ರೇ ಮಾಡಿದ್ವಿ ಸರ್, 2 ಸಲ ಟ್ರಂಚಿಂಗ್ ಮಾಡಿದ್ವಿ ಸರ್. ಹಂಗಾಗಿಬಿಟ್ಟು ನಮ್ಮ ತೋಟ ಅದ್ಭುತವಾಗಿ ಕಾಯಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ. ಹಂಗಾಗಿಬಿಟ್ಟು ನಮ್ಮದು ಇಳುವರಿ ಕೂಡ ಭಾಳ ಖುಷಿಯಾಗಿದೆ ಸರ್. ಇಳುವರಿ ಈ ಥರ ಬಂದಿರೋದ್ರಿಂದ ತೋಟ ಇನ್ನು ಮುಂದೆ ನಾವು ಯಾವ ಕಾರಣಕ್ಕೂ ತೋಟ ಈ ನಮಗೆ ಕೈ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಮನಸ್ಥಿತಿ ನಮಗೆ ಬಂದಿದೆ. ಹಂಗಾಗಿ ಈ ಪ್ರಾಡಕ್ಟ್ ಬಗ್ಗೆ ಭಾಳ ನನಗೆ ಅದ್ಭುತ ಒಂದು ಭಾಳ ವಿಶ್ವಾಸ ಇದೆ ಸರ್ ನಮಗೆ. ಹಂಗಾಗಿ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಬೇರೆ ರೈತರಿಗೆ ಏನು ಹೇಳಿ ಇಷ್ಟಪಡ್ತೀನಿ ಅಂದರೆ, ತೋಟಗಳು ಆ ಗೊಬ್ಬರ ಈ ಗೊಬ್ಬರ ಹಾಕಿಬಿಟ್ಟು ತೋಟಗಳನ್ನ ಕಳ್ಕೊಳಕ್ಕೆ ಹೋಗಬೇಡಿ. ನಾವು ಏನು ಅಡಿಕೆಗೆ ಬೇಕಾದಂಥ ಒಂದು ಫಲವತ್ತತೆ ಕೊಡ್ತಕ್ಕಂಥ ಮೆಟೀರಿಯಲ್ಸ್ ಹಾಕಿಬಿಟ್ಟು ನೀವು ಅಡಿಕೆ ಇಂಪ್ರೂವ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಹಾಕಿರ್ತಕ್ಕಂಥ ಈ ನೆಟ್ಸೋರ್ ಪ್ರಾಡಕ್ಟು ಅದ್ಭುತವಾಗಿ ನನಗೆ ರಿಸಲ್ಟ್ ಕೊಟ್ಟಿದೆ. ಮುಂದೆ ಕೂಡ ನೀವು ಇದನ್ನು ಮನವರಿಕೆ ಮಾಡಿ ನೆಟ್ಸರ್ಫ್ನರ್ನ ಪರಿಚಯ ಮಾಡ್ಕೊಂಡಾಗಲಿ ಅದನ್ನ ಹಾಕಿಬಿಟ್ಟು ನಿಮ್ಮ ತೋಟ ಕೂಡ ಅದ್ಭುತವಾಗಿ ಇಂಪ್ರೂವ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶಯ ಸರ್. ಅಷ್ಟೇ. ಥ್ಯಾಂಕ್ ಯು ಪ್ರಶ್ನ. ಓಕೆ ಸರ್, ನಮಸ್ತೆ.